ಡಿಸೆಂಬರ್ 28ರಿಂದ ಜನವರಿ 3ರವರೆಗೆ ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವ. ಆಲೂರು ತಾಲೂಕಿನ ಮಗ್ಗೆರಾಯರಕೊಪ್ಪಲು ರಸ್ತೆ ವೈಎನ್ ಪುರ ಗ್ರಾಮದ ಶ್ರೀ ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವವು ಡಿಸೆಂಬರ್ 28ರ ಭಾನುವಾರದಿಂದ ಜನವರಿ 3ರವರೆಗೆ ಪ್ರತಿದಿನ ಮುಂಜಾನೆ ಶ್ರೀ ಅಮ್ಮನವರಿಗೆ ಸುಪ್ರಭಾತ ಸೇವೆ, ವಿಶೇಷ ಪಂಚಾಮೃತ ಅಭಿಷೇಕ ಏರ್ಪಡಿಸಲಾಗಿದೆ. ಅದೇ ದಿನ ಬೆಳಗ್ಗೆ ಪುಷ್ಯ ಶುದ್ಧ ಅಷ್ಟಮಿ ಉಪರಿ ನವಮಿ ಸಂಜೆ 6 ಗಂಟೆಗೆ ಧ್ವಜಾರೋಹಣ ನಡೆಯಲಿದೆ. ಡಿಸೆಂಬರ್ 29ರ ಸೋಮವಾರ ಪುಷ್ಯ ಶುದ್ಧ ದಶಮಿ ಬೆಳಿಗ್ಗೆ ಶ್ರೀ ಅಮ್ಮನವರಿಗೆ ವಿಶೇಷ ಅಭಿಷೇಕ. ಡಿಸೆಂಬರ್ 30ರ ಮಂಗಳವಾರ ಪುಷ್ಯ ಶುದ್ಧ ವೈಕುಂಠ ಏಕಾದಶಿ ಸಂಜೆ 4ಕ್ಕೆ ಗೋಪೂಜೆ, ಗಂಗಾಪೂಜೆ, ಮೂಲದೇವರ ಅನುಜ್ಞೆ, ಯೋಗಶಾಲೆ ಪ್ರವೇಶ, ಗಣಪತಿ ಪೂಜೆ, ಕಲಶ ಸ್ಥಾಪನೆ, ರಕ್ಷಾಬಂಧನ, ಯತ್ವಿಗುರು, ಮೃತಿಕಾ ಸಂಗ್ರಹ, ಅಂತರೋಹಣ, ಅಗ್ನಿಸ್ಥಾಪನೆ, ವಾಸ್ತು ಬಲಿ, ಪ್ರಾಣರೋತ್ಸವ, ಅಷ್ಟಾದಿಕಲ್ಪಿಕಾ ಬಲಿ. ಡಿಸೆಂಬರ್ 31ರ ಬುಧವಾರದಂದು ಪುಷ್ಯ ಶುದ್ಧ ದ್ವಾದಶಿ ಸಹಸ್ರ ಮೋದಕ ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಸ್ಕಂದ. ಜನವರಿ 1ರ ಗುರುವಾರದಂದು ಪುಷ್ಯ ಶುದ್ಧ ತ್ರಯೋದಶಿ ಬೆಳಗ್ಗೆ 6 ಗಂಟೆಗೆ ರುದ್ರಹೋಮ, ಬೆಳಗ್ಗೆ 10 ಗಂಟೆಗೆ ಗಿರಿಜಾಶಂಕರ ಕಲ್ಯಾಣೋತ್ಸವ. ಜನವರಿ 2ರ ಶುಕ್ರವಾರ ಕುಶಿಯ ಶುದ್ಧ ಚತುರ್ದಶಿ ಬೆಳಗ್ಗೆ 6 ಗಂಟೆಯಿಂದ ಚಂಡಿಕಾಯಾಗ, ಸಂಜೆ 6 ಗಂಟೆಗೆ ದುರ್ಗಾದೀಶ ನಮಸ್ಕಾರ. ಜಾತ್ರೋತ್ಸವದ ಕೊನೆಯ ದಿನವಾದ ಜನವರಿ 3ರ ಶನಿವಾರದಂದು ಪುಷ್ಯ ಬನದ ಹುಣ್ಣಿಮೆ, ಮಧ್ಯಾಹ್ನ 1:10ರಿಂದ 1:40ರೊಳಗೆ ಸಲ್ಲುವ ಶುಭ ಮೇಷ ಲಗ್ನದಲ್ಲಿ ಬ್ರಹ್ಮರಥೋತ್ಸವ ಮತ್ತು ಅನ್ನ ಸಂತರ್ಪಣೆ, ಸಂಜೆ 7:30 ಗಂಟೆಗೆ ಉಯ್ಯಾಲೋತ್ಸವ, ರಾತ್ರಿ 8:30ಕ್ಕೆ ಶಯನೋತ್ಸವ ಕಾರ್ಯಕ್ರಮವಿರುತ್ತದೆ. ಶ್ರೀ ಬನಶಂಕರಮ್ಮ ದೇವಾಲಯ ಭಾವಸಾರ ಕ್ಷತ್ರಿಯ ಮಂಡಳಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷೆ ಶಶಿಕಲಾ ಜ್ಞಾನೇಶ್ ಮಾತನಾಡಿ, ಕಾರ್ಯಕ್ರಮದಲ್ಲಿ ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಭಾಗವಹಿಸಲಿದ್ದು, ಸತತವಾಗಿ 10 ವರ್ಷದಿಂದ ಶ್ರೀ ಬನಶಂಕರಮ್ಮ ದೇವಾಲಯದ ಪ್ರತಿಯೊಂದು ಕಾರ್ಯಕ್ರಮ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೂ ನಮ್ಮ ಜೊತೆ ಸೇರಿ ತಮ್ಮಲ್ಲಿರುವ ತನು ಮನದಿಂದ ಧನ ಧ್ಯಾನ ದವಸಗಳನ್ನು ನೀಡಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ನಡೆಸಿಕೊಂಡು ಬಂದಿದ್ದೀರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ದಯವಿಟ್ಟು ನಿಧಾನ ಕೇಳಿರಿ, ಇದೇ ತರ ಹೋಗ್ಲಿ, ನಿಧಾನ ಕೇಳಿರಿ, ಇದೇ ತರ ಹೋಗ್ಲಿ. ಎಲ್ರಿಗೂ ನಮಸ್ಕಾರ. ವೈಎನ್ಪುರ ಮಗ್ಗೆ ರಾಯಕೊಪ್ಪಲ್ ರಸ್ತೆಯಲ್ಲಿ ನಡೆಸಿರುವಂತಹ ಶ್ರೀ ಬನಶಂಕರಿ ಅಮ್ಮನವರ ದೇವಾಲಯದ 10ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವ. ವಿಶೇಷವಾಗಿ ಈ ಡಿಸೆಂಬರ್ 28/12/2025ರಿಂದ 3/1/2026ನೇ ತಾರೀಕಿನವರೆಗೂ ವಿಶೇಷ ಹೋಮ ಹವನಗಳು, ಅಭಿಷೇಕ ಎಲ್ಲ ನೆರವೇರುತ್ತದೆ. ಹಾಗೂ 28ನೇ ತಾರೀಕಿಗೆ ಧ್ವಜಾರೋಹಣ ಇಂದ ಹಿಡಿದು 1ನೇ ತಾರೀಕಿಗೆ ಶ್ರೀ ಗಿರಿಜಾಶಂಕರ ಕಲ್ಯಾಣೋತ್ಸವ ಇದೆ. 2ನೇ ತಾರೀಕಿಗೆ ಚಂಡಿಕಾಯಾಗ, 3ನೇ ತಾರೀಕಿಗೆ ರಥೋತ್ಸವ. ಸರಿಯಾಗಿ 1 ಗಂಟೆಗೆ ತೇರು ಎಳೆಯಲಾಗುತ್ತದೆ. ಸಮಸ್ತ ಭಕ್ತಾದಿಗಳು ಜಾಸ್ತಿ ಸಂಖ್ಯೆಯಲ್ಲಿ ನೀವು ಎಲ್ಲ ಸೇರಿ ಅಮ್ಮನವರ ಶ್ರೀ ಬನಶಂಕರಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿ ನಮ್ಮ ಆಡಳಿತ ಮಂಡಳಿಯಿಂದ, ಬನಶಂಕರಿ ಆಡಳಿತ ಮಂಡಳಿಯಿಂದ ತಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ತೀನಿ. ಎಲ್ಲರೂ ಬನ್ನಿ, ಭಾಗವಹಿಸಿ ಅಮ್ಮನವರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳಿಬಿಟ್ಟು ತಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ.